ಇದು ಕೊಟ್ಟಿರು ಹೋಗೋ ಟೈಮಲ್ಲಿ ಆಗಿರೋದು ಸಿಚುವೇಶನ್ಸ್ ನೋಡಿ. ಹಾಗೆ ರೂಮ್ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ರಿ ಎಲ್ಲಿ ಅಂತ. ಸೊ ನೀವು ಇರಿಟಿ ದಾಟಿ ಬಂದ್ರೆ ಆಲ್ಮೋಸ್ಟ್ ರೋಡ್ ಸೈಡ್ಗಳಲ್ಲಿ ಸಿಗ್ತಾ ಇರ್ತದೆ. ಆನೆಯನ್ನ ಸ್ನಾನ ಮಾಡಿಸ್ತಾ ಇದ್ದಾರೆ. ಇದು ಟೆಂಪಲ್ಗೆ ಹೋಗುವಂತ ಎದುರು ಜಾಗದಲ್ಲಿ ಬರೋದಲ್ಲ, ಇದು ಬ್ಯಾಕ್ ಸೈಡ್ ಇಂದ ನಾವು ಎಂಟ್ರಿ ಆಗುವಂತ ಜಾಗ. ಕೊಟ್ಟಿಯವರಿಗೆ ರಾತ್ರಿಯ ಟೈಮಲ್ಲಿ ಹೋಗೋದೇನೋ ಸರಿ, ಆದರೆ ಇಲ್ಲಿ ಆಗುವಂಥ ಕೆಲವೊಂದು ಅವಘಡಗಳನ್ನು ನೋಡಿ ದಯವಿಟ್ಟು ಜಾಗರೂಕತೆಯಿಂದ ಹೋಗಿ. ನಾವು ಬರಬೇಕಿದ್ರೆ ಇಂಥ ಹೆವಿ ಘಾಟ್ ಸೆಕ್ಷನ್ ಟರ್ನಲ್ಲಿ ಒಂದು ಕಾರೇ ಬಿದ್ದು ಬಿಟ್ಟಿದೆ ನೋಡಿ. ಎಷ್ಟು ಜನ ಇದ್ರು ಯಾರಿದ್ರು ಗೊತ್ತಿಲ್ಲ. ಹಲೋ, ನಮಸ್ಕಾರ ಎಲ್ರಿಗೂ, ಗುಡ್ ಈವ್ನಿಂಗ್. ಇಲ್ಲಿ ಬ್ಯಾಕ್ ಸೈಡ್ ಅರ್ಜುನ್, ಅಬೇಣ ನಮಸ್ತೆ. ನಮಸ್ತೆ ನಮಸ್ತೆ, ಹೇಗಿದ್ದೀರಿ? ಆರಾಮ. ಓಕೆ, ಗಿರೇಣ ನಮಸ್ತೆ. ನಾವು ಇವತ್ತು ಹೊರಟಿರೋದು, ಇದು ಅಭಿಯಣ್ಣನ ತಂದೆ ಹಾಗೇನೆ ಅಮ್ಮ, ಇವರ ಮಗಳು ಕೆನಡಾದಿಂದ ನೋಡ್ತಾ ಇರ್ತಾರೆ ವಿಡಿಯೋ ಅಲ್ಲ ಬೇಣ? ಎಸ್, ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಆಫ್ಟರ್ ತಿರುಪತಿ ಕೊಟ್ಟಿಯೂರು ಕಡೆಗೆ ಪಯಣ. ನಾನು ಮತ್ತೆ ಅಭಿಯಣ್ಣ ಹಾಗೇನೆ ಗಿರಣ್ಣ ತುಂಬಾನೇ ಪ್ಲಾನ್ ಮಾಡ್ತಾ ಇದೀವಿ ಹೋಗ್ಬೇಕು ಅಂತ. ಬಟ್ ಆ ಶಿವ ಇವತ್ತು ನೀವು ಬನ್ನಿ ಅಂತ ನಮಗೆ ಕರೆದಿದ್ದಾರೆ. ಹಾಗಾಗಿ ಫ್ಯಾಮಿಲಿ ಸಮೇತರಾಗಿ ಸುಳ್ಯದಲ್ಲಿ ಉಡುಪಿ ಗಾರ್ಡನ್ ಅಲ್ಲಿ ಟೀ ಎಲ್ಲ ಕುಡಿದು ಹೊರಟಿದ್ದೀವಿ. ತುಂಬಾ ಜನ ರೂಟ್ ಕೇಳ್ತಾ ಇದ್ರಿ. ಇವತ್ತು ನಾವು ಮಡಿಕೇರಿಯಾಗಿ ವಿರಾಜಪೇಟೆಯಾಗಿ ಈ ರೀತಿ ಹೋಗ್ತಾ ಇದೀವಿ. ಡ್ರೈವಿಂಗ್ ಸೀಟ್ ಅಲ್ಲಿ ನಮ್ಮ ಗಿರಿಯಣ್ಣ ಇದ್ದಾರೆ ನೋಡಿ. ಲಾಸ್ಟ್ ಟೈಮ್ ಹಾಕಿರೋ ವಿಡಿಯೋದಲ್ಲಿ ಗಿರಣ್ಣಿಗೆ ಯಾರು ಕಾಲ್ ಮಾಡ್ಲಿಲ್ಲ ಅಂತೆ. ಈ ಸಲ ಅವ್ರಿಗೆ ಕಾಲ್ ಮಾಡಿ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಅವ್ರದ್ದು 2 TT ಇದೆ. ಮತ್ತೊಂದ್ಸಲ ಹೇಳ್ತಾ ಇದ್ದೇನೆ. ಅಬೇಣ, ಎಷ್ಟು ಖುಷಿಯಾಗಿದ್ದೀರಾ? ಕೊಟ್ಟಿಯೂರು ತುಂಬಾ ಖುಷಿಯಾಗಿದ್ದೀನಿ. ತುಂಬಾ ದಿನದಿಂದ ನಾವು ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ. ಹೌದು, ಆದ್ರೆ ಆ ದೇವರು ಇವತ್ತು ನಮಗೆ ಹೋಗುವಂತ ಅವಕಾಶವನ್ನು ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಅದು ನಿಮ್ ಜೊತೆ ನಾವೆಲ್ಲರೂ ಒಟ್ಟಿಗೆ ಸೇರಿ, ತಂದೆ ತಾಯಿ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಹೋಗ್ತಾ ಇದ್ದೇವೆ. ತುಂಬಾ ಖುಷಿ ಆಗ್ತಿದೆ. ಎಸ್, ನಮ್ದು ತಿರುಪತಿ ಆದ್ಮೇಲೆ ಟೆಂಪಲ್ ಜರ್ನಿ ಮತ್ತೆ ಕಂಟಿನ್ಯೂ ಆಗಿದೆ. ಇದೊಂದು ಖುಷಿ ಅಬೇಣ ಜೊತೆ ಹೋಗುದು ಅಂತ ಹೇಳಿದ್ರೆ. ಸರ್, ಈ ರೀತಿ ಖುಷಿ ಅದಲ್ಲ? ಬಾರಿ ಖುಷಿ. ಅದೇ ಒಂಜಿ ಕೇರಳ ತೂವನ್ನ ಒಂಜಿ ದೇವಸ್ಥಾನ ಅಂಚ ತೂಕ ಒಂಜಿ ದೇವರು ಒದಗ ಅದು ಕೊಡ್ತೀರಿ ಖಂಡಿತ. ಲಾಸ್ಟ್ ಟೈಮ್ ನಮ್ಮ ತಿರುಪತಿ ಬಂದಾಗ ಅಬೇನೆಲ್ಲ ಅವೇ ಬನ್ನಿ ನಾ ಯಾಂದಲ್ಲದ ಬೋಪಿನಿ ಹತ್ತಿ ಅವು ತಿರುಪತಿ ತಿಮ್ಮಪ್ಪನ ನಮ್ಮ ಲೆಪ್ಪುನಿ ಹಿಂದೆ ಇನ್ನು ಸೇಮ್ ಇಯರ್ ಅವೇ ಬರೋದಿಲ್ಲರು. ಸೊ ಥ್ಯಾಂಕ್ ಸೋ ಮಚ್ ಅಮ್ಮ. ಇರಗೆ ಹ್ಯಾಪಿ ಮಸ್ತ್ ಖುಷಿ ಅಂಡ್ ವರದ ದುಂಬ ಪಂದಿತ್ತೆ ವರ ಪೋದ್ ಬರ್ಕ ಅಂದಪ್ಪ ಒಂಜಿ ಮ್ಯಾಟ್ರ್ ಗೊತ್ತು ನೀರಿಗೆ ಏಪಲ ಪನ್ಪುನಿ ಇರಡ ರೆಡಿ ಪ್ಲೇ ಅಮ್ಮ ಪೋದ ಬರ್ಕ ಅವು ಏಪಲ ಇಜ್ಜಿ ಬೇಡತೆ ಅಕ್ಲೆಲ್ಲ ಪಣದಿದ್ದಾನೆ ಪಿದಾರ್ದಂತಲೇ ಪೋಯಿ ಬಂದು. ಬಟ್ ಇನ್ನು ಯಾವ್ದಾದ್ರ ಸಡನ್ ಕರೆಕ್ಟ್ ಇರೆಗ್ಲ ಕಾಲ್ ಮಾಡ್ತಾ ಇಲ್ಲ ಮಂಡಾರ ಪೋಯಿ ಬಂದು ಪಿದಾರ್ನಿ ನಮ್ಮ. ಓಕೆ, ಮತ್ತೆ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಜೂನ್ 30ರ ಮೇಲೆ ಲೇಡೀಸ್ ಗಳಿಗೆ ಹೋಗೋದಕ್ಕೆ ಅವಕಾಶಗಳು ಇರೋದಿಲ್ಲ. ಯಾರಾದ್ರೂ ಹೋಗ್ತೀರಿ ಅಂತ ಹೇಳಿದ್ರೆ ಜೂನ್ 30ರ ಒಳಗೆ ಲೇಡೀಸ್ ಹೋಗಿ, ಆನಂತರ ಜುಲೈ 4ರವರೆಗೆ ಜೆಂಟ್ಸ್ ಗಳಿಗೆ ಹೋಗೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಇದೊಂದು ಸ್ಪೆಷಲ್ ಜರ್ನಿ, ಫ್ಯಾಮಿಲಿ ಜರ್ನಿ. ಗಿರಿಯಣ್ಣ, ಅಭಿಯಣ್ಣನ ಅಪ್ಪ ಮತ್ತೆ ಅಮ್ಮ ಜೊತೆಗೆ ನಮ್ಮ ಅರ್ಜುನ್ ಅವರು. ಅರ್ಜುನ್ ಬಾಯ್ ಎಂಚ ಖುಷಿ ಇಡಲಾರ? ಫುಲ್ ಖುಷಿ. ಓಕೆ, ಎನಿವೆ ಇವತ್ತು ಹೋಗುವ. ಮತ್ತೆ ಆನ್ ದಿ ವೇ ನಮಗೆ ಸಾಕಷ್ಟು ಮಂದಿ ಕೇಳಿದ್ದಾರೆ, ಇನ್ನು ಒಂದು ವಾರದಷ್ಟು ದಿನಗಳು ಇದೆ, ಎಲ್ಲೆಲ್ಲ ನಮಗೆ ರೂಮ್ಗಳನ್ನೆಲ್ಲ ಮಾಡಬಹುದು ಅಂತ ಅವೈಲೇಬಿಲಿಟಿ ನಮಗೆ ಸಿಕ್ಕಿದ್ರೆ ಅದನ್ನ ಆನ್ ದಿ ವೇ ಹಾಕ್ತೇನೆ. ಹೋಯ್ತಮ್ಮ? ಎಸ್, ಜೈ ಗಿರಣ್ಣ ರೆಡಿಯಾ? ರೆಡಿ ಒಂದು ತೆಲ್ಪಲಿ ಪ್ಲೀಸ್. ಓಕೆ, ಬಾಯ್. ಮತ್ತೆ ಸಿಗ್ತೀನಿ. ಮತ್ತೆ ಲಾಸ್ಟ್ ಟೈಮ್ ಹಾಕಿರೋ ಥರ ಅಲ್ಲ, ಕೊಟ್ಟಿಯೂರಲ್ಲಿ ಈ ಸಲ ಹೇಗೆ ಹೊಸ ವೈಬ್, ಯಾರು ನೋಡದಿರುವಂಥದ್ದು ನನಗೆ ಏನಾದರೂ ಅಲ್ಲಿ ಸಿಕ್ಕಿದ್ರೆ ಅದನ್ನು ಈ ವಿಡಿಯೋದಲ್ಲಿ ಹಾಕ್ತೇನೆ. ಸೊ ಇದಂತೂ ನಾವೆಲ್ಲ ಹೋಗೋದು, ಬಾಯ್ಸ್ ಹೋಗೋದು ಒಂದು ಓಕೆ, ಆದರೆ ಈ ಹಿರಿಯರ ಜೊತೆಗೆ ಹೋಗ್ತೀವಲ್ಲ, ಇದರೊಂದು ಖುಷಿ ಬೇರೆ ಇರುತ್ತೆ. ಜೈ, ಹೋಗಿ ಬರುವ. ಆನ್ ದಿ ವೇ ಒಂದು ಬ್ರೇಕ್ಫಾಸ್ಟ್ ಅಲ್ಲ, ಒಂದು ವಾಶ್ರೂಮ್ಗೆಲ್ಲ ಹೋಗಿತ್ತು ಆ್ಯಕ್ಚುಲಿ ಇವರಿಗೆ, ನನಗೆಲ್ಲ. ಸೊ ನಾವೊಂದು ಕಾಫಿ ಕುಡಿತಾ ಇದ್ದೀವಿ ಸ್ಪೆಷಲ್. ಇಲ್ಲಿ ನೆಲ್ಲಕ್ಕಿ ಅಂತ ಇದೊಂದು ಹೋಟೆಲ್, ಸೊ ರೆಸ್ಟೋ ಆ್ಯಂಡ್ ಕೆಫೆ. ನೀವೇನು ಹೇಳಿದ್ರಿ ಗಿರಿಯಣ್ಣ? ಏನು ಏನಾದರೂ ಹೇಳಿದ್ರಾ? ಇಲ್ಲ, ಏನು ಇಲ್ಲ. ಬೇಡವಾ? ಏನು ಬೇಡ. ಓಕೆ, ವಾಶ್ರೂಮ್ ಒಳ್ಳೆ ಇದೆ. ವಾಶ್ರೂಮ್ ಕ್ಲೀನ್ ಇದೆ. ಎಸ್ ಸರ್ ಅಂತ ಹೇಳಿದ್ರಿ.
ಎಂತ ಅದನ್ನೆಲ್ಲ ಎಂತ ಎಲ್ಲ ಹೇಳದ ಸೌಂಡ್ ಎಂತ ಕೇಳ್ತಿತ್ತು ಒಳಗಿಂದ. 2 ಪಾರ್ಟಿ ಓಡಿದ್ರು, ಎಂತ ಒಳಗೆ ಮುಳ್ಳಂದಿದೆ ಅದು ಕೂಗ್ತಿದೆ ಅಂತ ಹೇಳಿ. ಸರ್ ಅಂತ ಹೇಳಿದ್ರಿ? ನಾನು ಲೆಮನ್ ಜ್ಯೂಸ್. ಜರ್ನಿ ಒಳ್ಳೇದು, ಬಟ್ ಈ ರೋಡಲ್ಲಿ ಬರುವಾಗ ಮಾತ್ರ ಟರ್ನ್ಸ್ಗಳು ಹೆವಿ ಟರ್ನ್ ಇದೆ. ನಿಮಗೆ ಸ್ವಲ್ಪ ವೆಹಿಕಲ್ಸ್ ಬರೋದಕ್ಕೆ ಕಷ್ಟ ಅಂತ ಹೇಳಿದ್ರೆ ಈ ರೋಡ್ ತಗೊಳ್ಳೋದು ಅಷ್ಟು ಅಲ್ಲ, ಬೆಸ್ಟ್ ಅಲ್ಲ. ಕಾಫಿ ಮಡಿಕೇರಿಯಲ್ಲಿರುವಾಗ ಕಾಫಿ ಕುಡಿಯೋದು ಬೆಟರ್. ನಿಮಗೆಂತ ಬೇಡ, ಕುಡೀರಿ. ಈಗಲೂ ಕುಡಿಯೋದು. ಈಗ ಕಾಫಿ ಹೀಟ್ ಅಲ್ಲ, ಹೀಟ್ ಆಗಿದೆ ಬಾಡಿ ಹೀಟ್ ಆಗಿದೆ. ಎಸ್, ಹೋಗು. ಇನ್ನು ಸ್ವಲ್ಪ ಜರ್ನಿ ಕಂಟಿನ್ಯೂ ಆಗ್ತದೆ. ಇನ್ನು ನನ್ನೆಲ್ಲ ಸುಮಾರು ಉಂಡತೆ ಇನ್ನೊಂದು ಅಲ್ಲಿ 90 ಕಿಲೋಮೀಟರ್ ಇಲ್ಲಿಂದ, ನೋಡಿದ್ರಾ? ಎಸ್, ಬೇಕಾ? ಹಾಂ, ಹೆಡ್ ಕಾಫಿ ಹೆಡ್. ಇದೆಂತ ಮೇಡಮ್? 2 ಶೂಸ್. ಇದೆಂತ? ಬ್ರೌನ್. ಇದು ವೈಟ್. ಓಕೆ. ಎಡುಂಡ ಜ್ಯೂಸ್? ಎಡುಂಡದೆ ಜ್ಯೂಸ್? ಟೀ ಪಂಡೆ. ಸತ್ಯ ಟೀ ಕಾಫಿ ಕುಡ್ಚಾ? ಕಾಫಿ ಕುಡಿಸಿ. ನೀವೆಂತ? ಎಸ್, ಆಗಿದೆ. ಬೆಣ್ಣೆ ದೋಸೆ ತಿಂದು ಸತ್ಯ ಮಲ್ಲೆ ಉಂಟು. ಬೆಣ್ಣೆ ತರ ಇಳ್ತಿದೆ. ಇಲ್ಲಿ ಸ್ಟಾರ್ಸ್ ತರಿಸ್ತೀರಾ? ಸ್ಟಾರ್ಸ್ ಆಗಿಲ್ಲ, ನಿಲ್ಲಿರಿ. ಎಂತದೆ? ಓಕೆ, ನಕ್ಷತ್ರ ಮಾಡಲಿ. ಹಾಕಿ ಗಿರೀಶ್ ನಕ್ಷತ್ರ. ಫುಲ್ ಆಫ್ ಮಾಡ್ತಾರತ್ತೆ. ಇನ್ನೋಡ್ರಿ ಆಫ್ ಅನ್ ಮಾರು, ಚಾರ್ಜ್ ಹೋಗಿದ್ದು. ದಾದಗಿರಿನಾ? ಐ ಲವ್ ಯು. ಇದು ಮೂಲ ಗೂರ್ದಾಗ್ಲಿ ಮತ್ತೆ ಐ ಲವ್ ಯು ಪಂಡ ಎಂಚ ಕತೆ. ಐ ಲವ್ ಯು ರೀ 3 ಶಾಪ್ದಾರಿಗೆ ಇದು ಇತ್ತು. ದಾದ ಹೊಡಿರಿ ಮಲ್ಲೆ ಇಜ್ಜಿ ದಾದ ಹೊಡು ಮಲ್ಲೆ ಫೋಟೋನಾ? ಓಕೆ ಸರಿ. ಗುಡ್ ಸೇರಿ ಬ್ಯಾಕ್ ಟು ಕೊಟ್ಟಿಯೂರ್. ತಿಳಿಪಿ ಇನ್ಚಾರ್ಜ್ ನಿಂಚ ಒಟ್ಟಕ್ಕೆ ಪರಿಸ್ಥಿತಿ ಆತರ ತೆಲಿಕೆಲೆ ಜಿದಾಲಜ್ಜಿವಾರೆ ಯಾರು ಬರ್ತಾ ಎನ್ನು ಸಲ್ಲು. ಹಲೋ 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 ಚೈನೀಸ್ ಓಕೆ ಸರಿ పోయితే సరే బై అప్పుడు మెదడు కదే పోయి yes 10 ಗಂಟೆ ಆಯ್ತು ರಾತ್ರಿ. ನಾ ಸರಿ ಒಂದು ನೀರು ಜಾನ್ ಜೊತೆರು ಟೀ ಶರ್ಟ್ ಸರಿ ಮಾಡ್ತಿದ್ದು ಲೇರಿ ವಿಡಿಯೋ ಆನ್ ಆಗ ಅಬೇಡ ಟೀ ಶರ್ಟ್ ಮಾಡ್ತಿದ್ದು ಇದು ಸರಿ ಮಾಡ್ದು ಅಲ್ಲೇರಿ. ಲಾಸ್ಟ್ ಟೈಮ್ ದ ವಿಡಿಯೋ ಮಸ್ತ್ ಜನ ಬಂತೇರ್ಗೆ ದಾದಂದು ದಾದ ನಿನ್ನ ಟೀ ಶರ್ಟ್ ಮಾದನ್ನೇ ಎಲ್ಲ ತಿಂತಿದ್ದ ಪೂರ ಸರಿ ಅಲ್ಲ ಪೂರ ಸರಿ ಮಾಡ್ಬೋಡು ಒಂದು ಇಂಚ ಮಾಡ್ದು ಅಲ್ಲೇರಿ ಇಂಚ ಹಂಗೆ ಸರಿ ಮಾಡ್ತೀನ ತಾವು ತಂದರೆ ಜೇಟು ಪಂಜೆ ತೋಟು ಜೊತೆ. ಓಕೆ 10 ಗಂಟೆ ಆಯಿತು. ಹೋಗುವ ಟೈಮಲ್ಲಿ ಕೊಟ್ಟಿಯೂರಿಗೆ ಹೋಗುವಂಥ ರೋಡ್ ಅಂದರೆ ಮೈಸೂರಿಂದ ಬಂದು ನಾವು ವಿರಾಜಪೇಟೆಯಿಂದ ಬರೋರು, ಮೈಸೂರಿಂದ ಬರೋರು ಒಂದು ರೋಡಿಗೆ ಕನೆಕ್ಟ್ ಆಗ್ತೇವೆ. ಇಲ್ಲಿ ಒಂದು ಬ್ಲಾಕ್ ನೋಡಿ, ಹೊರಗೆ ತೋರಿಸ್ತೇನೆ. ಇಲ್ಲಿಂದಲೇ ಬ್ಲಾಕ್ ಸ್ಟಾರ್ಟ್. ಚೆನ್ನಾಗಿದೆ ಗಿರೇಣ. ಈಗ ರಸ್ತೆಯಲ್ಲಿ ಹೋಗ್ತಿದ್ದೇವಲ್ಲ, ಹೌದು ಫುಲ್ ಇದು ಫಾರೆಸ್ಟ್ ಏರಿಯಾ. ಹೌದು, ಇಲ್ಲಿಂದ ಫಾರೆಸ್ಟ್ ಫುಲ್ ಕಾಡು ಪ್ರಾಣಿಗಳು ಹೆವಿ ಇದೆ ಇಲ್ಲಿ. ಹೌದಲ್ಲ, ಚಿರತೆ, ಆನೆ,
ಬಂದರೆ ಕೊಂಡೋಗಿ ಒಂದು ಬ್ಯಾಗ್ ಇದೆಯಲ್ಲ ಸಾಕೊಂಬನ್ನಿ. ಯಾವ್ದನ್ನು? ಚಿರತೆ? ಚಿರತೆಯನ್ನು. ನಿಮ್ಮ ಮನೆದು ಚಿರತೆ ನೀವೇ ಅಲ್ಲ? ಹೌದು. ಅಲ್ಲ, ನಮ್ಮನೇಲಿ ಚಿರತೆ ಸಾಕ್ತೀವಿ, ಬಿಸ್ಕೆಟ್ ಹಾಕ್ತೀವಿ. ಓ, ಅದು ಬೆಕ್ಕು, ಕಳ್ಳ ಬೆಕ್ಕು. ಅಂದ್ರೆ ಈ ರೋಡಲ್ಲಿ ಹೋಗುವ ರಾತ್ರಿ ಟೈಮಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಿ ಅಂತ ಹೇಳೋದಕ್ಕೆ ಹೇಳಿರೋದು ಇದನ್ನ. ಮತ್ತೆ ಬೈಕಲ್ಲಿ ಕೂಡ ತುಂಬಾ ಜನ ಹೋಗ್ತಿದ್ದಾರೆ. ಹೌದು, ಮಳೆ ಇದೆ, ತುಂಬ ರಿಸ್ಕ್. ಮತ್ತೆ ರಿಸ್ಕ್ ಅದು. ರೋಡ್ ಕೂಡ ಅಷ್ಟು ಕ್ಲಿಯರ್ ಇಲ್ಲ, ಫುಲ್ ಹೈ ಜಾಸ್ತಿ ವೆಹಿಕಲ್ ಇರೋದ್ರಿಂದ ಕೊಟ್ಟಿವ್ರು ಹತ್ರ ಬ್ಲಾಕ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದರೆ ಆ ನಮ್ಮ ಯಾವುದು ಚೆಕ್ ಪೋಸ್ಟ್ ಇದೆ ಅಲ್ಲ, ಅಲ್ಲಿಂದಲೇ ಬ್ಲಾಕ್. ಇರಿಟಿ ಅಲ್ಲ, ಇರಿಟಿ ಇನ್ನೂ ಆಚೆ ಹೋಗ್ಬೇಕು. ಇದರಿಂದ ಇರಿಟಿಂದ ನಿನ್ನಿದ್ದೆ ಅಲ್ಲ, ಅದು ಕುಟ್ಟಲ್ಲ. ಕುಟ್ಟ ರಾತ್ರಿ ಡ್ರೈವಿಂಗ್ ಪೂರ ಹೋಗ್ಪಡ ತಪ್ಪಾಗಲ್ಲ. ತಿಕ್ಕದನೆ ಪ್ರಾಣಿಲು ಪೂರ ಬೆಕ್ಕು ಎಲ್ಲ ಸಿಗ್ತದೆ. ಬೆಕ್ಕು ಅತ್ತೆ ಕೂಳುಡ್ದಲ್ ತಗೊಂಡು ನತ್ತದಲ್ಲ ತಿಕ್ಕದ ಸಿಕ್ಕಿದ್ರೆ ಸಿಗ್ತದೆ. ಕೇಪಿಟಿದವಲ್ಲ ಎಂತ ಸಿಕ್ಕಿದ್ದು ದೊಡ್ಡದಂತ ಹೇಳಿ? ಕಾಟಿ ದೊಡ್ಡದಲ್ಲಿ. ಆನೆ ಸಿಕ್ಕಿದೆ ಅದಾದ್ರು? ಹಾ, ಸಿಕ್ಕಿದೆ. ನಾನು ಮತ್ತೆ ಅಭಿ ಹೋಗು. ಎಲ್ಲಿ? ಅಭಿ ಲೆಫ್ಟ್ ಸೈಡ್ ಅಲ್ಲಿ ಕೂತಿತ್ತು. ಆನೆ ಒಂದೇ ಸಲ ರೋಡಿಗೆ ಬಂದು ಹೌದಾ? ಮಲಗಿದ್ದಾರೆ ಎದ್ದಿದ್ದಾರೆ ಒಂದು ಸಲಕ್ಕೆ. ನಮ್ಗೆ ಅದು ಬಂಡೆ ನೋಡಿದಾಗ ಆಗಿದೆ ಅದನ್ನು. ಸತ್ಯ? ಎಲ್ಲಿ ಅದು? ಇದೇ ವಿರಾಜಪೇಟೆ ರೋಡಲ್ಲಿ, ಅಂದ್ರೆ? ರೋಡಲ್ಲಿ. ಓ, ಒಂದು 5 ವರ್ಷಕ್ಕಿಂತ ಮುಂಚೆ. ಶಬಾ ದಾದು ಮರ ಫುಲ್ ಫಾಗ್. ಎಂಕಲ್ ಒಂದು ಗಾಡಿ ಒಂದು 100 ಸ್ಪೀಡ್ ಉಂಡಿ ಸ್ಪೀಡ್ ಹೈವೇ ರೋಡ್ ಗೊತ್ತಲ್ಲಿ ಬರೋದೊಂದು ಜನ ಯಾವ ಸೈಡ್ నుంచి ಜೊತೆ ಗೊತ್ತಂడి ರೋಡ್ ಅಂಡಿ ಅವು ಎಂಕ್ ರಪ್ಪ ಕಣ್ಣ ಬುಲ್ಲ ಒಂದು ಈ ಜನ ಗಾಡಿ ಜತ್ ಇಂಚ್ ಹಾಕದು ರೈಟ್ ಹಾಕದು ರೈಟ್ ಗಾಡಿ ಇಜ್ಜಿ ಕಣ್ಣು ಬುಲ್ಲ ತೂಪೆ ಮಲ್ಲ ಬಂಡೆ ತಲಕದು ಒಂಜೇನ ಸಿಂಗಲ್ ಆನೆನ ಒಂಜೆ ಇಂಚಿನ ಒಂಜೆ 4 ಆಜಿತ್ತು ಬಂಡೆ ಬರಲ್ಲ ಕತೆ. ಈ ಜನ ರೈಟ್ ರೋಡ್ ಜಪುಡ ಅದು ಎಂಚ ಪಾಸ್ ಮಲ್ದು ಬೈದಿನ ಸ್ಪೀಡ್ ಪಾಸ್ ಮಲ್ದು ಒಂಜಿ ಮೇಲೆ ಎಂಕಲ್ ಸ್ಲೋ ಮಲ್ಪುಂಡಲ್ಲ ಇಂಗ್ಲಿಷ್ ಅದೆಲ್ಲ ಮಲ್ಪುಡು ಒಂದು ರೋಡ್ ವಿರಾಜಪೇಟೆ. ಅಂದ್ರೆ ಕೆಲವು ಗಿರಿಯಣ್ಣ ಭಯ ಆಯ್ತಾ ಆ ಟೈಮಲ್ಲಿ ನಿಮಗೆ? ಗೊತ್ತಾಗಿಲ್ಲ ಆನೆ ಅಂತ. ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ? ನೀರು ಕಲ್ಲ ಅಂತ ಅನ್ಕೊಂಡಿದ್ದು. ಪಾಸ್ ಆದ್ಮೇಲೆ ನನಗೆ ಗೊತ್ತಾಗಿದೆ ಆನೆ ಅಂತ. ಸೊ ಅದಕ್ಕೆ ಹೇಳಿದ್ವಿ, ಇದು ರಸ್ತೆಯಲ್ಲಿ ಸ್ವಲ್ಪ ಕಾಡು ಪ್ರಾಣಿಗಳಿದೆ, ಜಾಗ್ರತೆ ಪ್ಲೀಸ್ ಅಲ್ಲ? ಹೌದು. ಕ್ರಿಶ್ಚಿಯನ್ ಅಲ್ಲಿಗೋಣ ಅಲ್ಲೇ ಟೆನ್ ವೀಲ್ ಅದೇ ಅವು ಬರ್ಬೋದು. ಇಜ್ಜಿ 10 ವೀಲ್ ಬರ್ಬೋದು. ಎದುರು ವೀಲ್ ಸ್ಲಿಪ್ ಆಗ್ಬೋದು. ಕಾರ್ ಜಾಕ್ ರೋಡ್ ಓ ಅಲ್ಲಿ ಆ ಕಾರ್ ಬ್ಯಾಗ್ ದೆಪ್ಪಡತ್ತೆ 10 ವೀಲ್ ಮಲ್ಲ ಸಮಸ್ಯೆ ಅವು. ಅಲ್ಲಿ ಕುಟ್ಟಾಗಿ ಬರಬೇಕಿದ್ರೆ ಇಲ್ಲಿ ಹೆವಿ ನಮ್ಮ ಘಾಟ್ ಸೆಕ್ಷನ್ ಅಲ್ಲಿ ಟರ್ನ್ಸ್ಗಳಿದೆ, ಹೊಸ ರೋಡು, ಹೆವಿ ಮಳೆ ಕೂಡ. ದಯವಿಟ್ಟು ಜಾಗರೂಕತೆಯಿಂದ ಬನ್ನಿ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ನಾವು ಆಲ್ರೆಡಿ ಬರಬೇಕಿದ್ರೆ ಒಂದು ಅವಘಡನೆ ಇಲ್ಲಿ ಆಗಿದೆ. ಒಂದು ಇನೋವಾ ಕ್ರಿಸ್ಟಾ ಬಂದಿರೋ ಸ್ಪೀಡ್ಗೆ ಈ ಟರ್ನಲ್ಲಿ ಅಲ್ಲಿ ನೋಡಿ ಕೆಳಗೆ ಅಲ್ಲಿ ಕಾಣ್ತಾ ಇದೆಯಲ್ಲ ಎದುರು ಲಾರಿಯಿಂದ ಆ ಕಡೆಗೆ ಅಲ್ಲಿ ಕೆಳಗೆ ಗುಂಡಿಯಲ್ಲಿದೆ. ಸೊ ಅದಕ್ಕೆ ದಯವಿಟ್ಟು ರಾತ್ರಿ ಹೊತ್ತಲ್ಲಿ ಬರಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲರ ಜೊತೆ ಕೂಡ. ನೋಡಿ ಅಲ್ಲಿ ಕೆಳಗಿದೆ ನೋಡಿ, ಅಲ್ಲಿ ಕಾಣ್ತಾ ಉಂಟಲ್ಲ. ಸೊ ಟೆಂಪಲ್ಗೆ ಎಷ್ಟು ದೂರದಿಂದ ಬೇಕಾದ್ರೆ ಬನ್ನಿ, ಆದರೆ ಕೆಲವೊಂದು ಇಂಥ ಸಿಚುವೇಶನ್ಸ್ಗಳೆಲ್ಲ ಯಾರಿಗೂ ಆಗೋದು ಬೇಡ. ಆದರೆ ನಾವು ಜಾಗರೂಕತೆ ಇಲ್ಲದೆ ಬಂದರೆ ರಸ್ತೆ ಪರಿಚಯ ಇಲ್ಲದಿರುವಾಗ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ಗಳೆಲ್ಲ ಆಗದಿರಲಿ ಅಂತ ಕೇಳ್ಕೊಳ್ಳೋದು. ನೋಡಿ ನೋಡಿ ಅಲ್ಲಿ ಬಹುದು ಸ್ಪೀಡ್ ನೋಡಿ ಅಲ್ಲಿ ಒಟ್ರಸಿ ಹೋಗೋರು ಇರೋದು ಅಂತ. ಹಾಗೆ ಅಂದರೆ ಕಂಟ್ರೋಲ್ ಆಗದೆ, ಈ ಟರ್ನಲ್ಲಿ ಕಂಟ್ರೋಲ್ ಆಗದೆ ಕೆಳಗೆ ಬಿದ್ದುಬಿಟ್ಟಿದೆ ಕ್ರಿಸ್ಟಾ, ಇನೋವಾ ಕ್ರಿಸ್ಟಾ. ಸೊ ರಾತ್ರಿ ಹೊತ್ತಿಗೆ ಇಡೀ ಮಳೆ ಕೂಡ ನೋಡಿ ಸೇರ್ಕೊಂಡಿದ್ದಾರೆ ಜನ. ಆದರೆ ಅಂತ ನೋಡಿ ಇಲ್ಲೆಲ್ಲ ಬ್ಲಾಕ್, ರೋಡ್ಗಳೆಲ್ಲ ಕಂಪ್ಲೀಟ್ ಬ್ಲಾಕ್. ಇಲ್ಲ ಇಲ್ಲ ಏನಾಗಿಲ್ಲ.
ಪುಣ್ಯಕ್ಕೆ ಯಾರಿಗೂ ಏನು ಆಗಿಲ್ಲ, ಅದೇ ಒಂದು ಖುಷಿಯ ವಿಷಯ. ಆದರೆ ಮಳೆಗಾಲದಲ್ಲಿ ಜಾರ್ತಾ ಇದೆ ನೋಡಿ, ಕೆಳಗೆ ಆ ಕಡೆಯಿಂದ ಬಸ್ ಬರ್ತಾ ಇದೆ, ಕಂಪ್ಲೀಟ್ ಬ್ಲಾಕ್. ಸೊ ಗೊತ್ತಾಯ್ತಾ, ಅದಕ್ಕೆ ಹೇಳಿದ್ದು ಜಾಗರೂಕತೆಯಿಂದ ಹೋಗಬೇಕು, ಸುಮ್ಮನೆ ಬೇಕಾಬಿಟ್ಟು ಹೋಗಬೇಡಿ ದಯವಿಟ್ಟು. ಸೊ ಕಂಟಿನ್ಯೂ. ಎಲ್ಲಿದ್ದೀವಿ ನಾವು ಇರಿಟಿ ಇರಿಟಿಯ ಸ್ವಲ್ಪ ಮುಂದೆ ರೂಮ್, ಇರಿಟಿಯ ಸ್ವಲ್ಪ ಮುಂದೆ. ಸ್ವಲ್ಪ ಮುಂದೆ ನಾವು ಏನು ಮಾಡಿದ್ದೇವೆ, ರೂಮ್ ಮಾಡಿದ್ದೇವೆ ಇವಾಗ. ಬೆಳಿಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿ ಹೋಗೋದಕ್ಕೆ ಒಳ್ಳೆ ರೂಮ್ ವ್ಯವಸ್ಥೆ ಇದೆ. ಸೊ ಯಾವುದು ಸೊ ಇದು ನಮ್ಮದು ರೂಮ್. ಸೊ ಇದೆಲ್ಲ ಬೆಡ್, AC ರೂಮ್. ಓಕೆ ಡನ್. ಇದೆಂತ ಗಿರಣ, ಇದೆಂತ ದೇವನಕಾಟ್. ಓಕೆ, ಇಲ್ಲಿಗೆ ನಾವು ರೀಚ್ ಆಗೋ ಟೈಮ್ ಎಷ್ಟಾಗಿದೆ ಇವಾಗ? ಸಮಯ 11:42. ಓಕೆ, 11:42 ಆಯಿತು. ಸೊ ಯಾಕೆ ಇಲ್ಲಿ ಮಾಡಿ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಹೋಗೋದಕ್ಕೆ, ಅಂದರೆ ಫುಲ್ ಫ್ಯಾಮಿಲಿಯಲ್ಲಿ ಇದ್ದೀವಲ್ಲ, ಹಾಗೆ ಬೆಳಿಗ್ಗೆ ಹೋಗ್ತೀವಿ. ರೆಡ್ ಲೈಟ್ ಇದೆ, ಇಲ್ಲಿ ಗರಂಗಿ ಇದೆ. ಎಲ್ಲಿ ಅಲ್ಲ, ಓ ಬರೀ ಬೊಬ್ಬೆ ಹೊಡೆದಿಲ್ಲ, ಪೋಡಿ ಅಣ್ಣ ತಪ್ಪಿ ಅಣ್ಣಗೆ ಬೊಬ್ಬೆ ಹೊಡೆದಿಲ್ಲ ರೀ. ಆಯನು ತೂತಿ. ಸೊ ಕಾರ್ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಇದೆಂತ ಕೆಂಪು ಅಂತ ಇವರಿಗೊಂದು ಡೌಟು. ಅದು ಗಡಂಗ್ ಅಂತ ಕಾಣುತ್ತೆ. ಗಡಂಗಲ್ಲ, ಇದರದ್ದು ಬೋರ್ಡು. ಬರ್ಸ, ಭಯಂಕರ ಬರ್ಸ. ಓಕೆ, ಇನ್ನು ನಾವು ಮಾರ್ನಿಂಗ್ ಸಿಗ್ತೇವೆ. ಓಕೆ, ಬಾಯ್. ಗುಡ್ ನೈಟ್. ನಿದ್ದೆನಾ? ನಿದ್ದಿಡಲ್ಲರ ಕೆಬಿ ಬೇರೆನಾ? ಆದ್ರೆ ಒಂದು ಸಾಂಗ್ ಕೇಳೋದು. ಎಂತ? ಎಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ರಾತ್ರಿ 12 ಗಂಟೆಗೆ ಮಲಗಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆದರೆ ನಮ್ಮ ಏನು ಡಿಸೈಡ್ ಮಾಡಿದ್ವಿ ಅದು ಯಾವುದು ಕೂಡ ಅಷ್ಟು ಕ್ಲಿಯರ್ ಆಗಿ ಆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಸೊ ಎಷ್ಟೊತ್ತಿಗೆ ರೀಚ್ ಆಗಬೇಕು ಅಷ್ಟೊತ್ತಿಗೆ ನಾವು ರೀಚ್ ಆಗೋದು. ಸರ್ ನಮಸ್ತೆ. ನಮಸ್ತೆ. ನಿದ್ದೆ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗಿ. ಅಮ್ಮ ನಮಸ್ತೆ. ಎಸ್, ನಿದ್ದೆ ನಿದ್ರೆ ಎಲ್ಲ ಎಸ್. ಇನ್ನೊಂದು 20 ಕಿಲೋಮೀಟರ್ ದೂರ ಇದೆ. 20 ಕಿಲೋಮೀಟರ್ ದೂರದಲ್ಲಿ ನಾವು ಅಕ್ಕರೆ ಕೊಟ್ಟಿಯೂರಿಗೆ ರೀಚ್ ಆಗ್ತೇವೆ. ಅಶ್ವಿನ್ ಪೈ ಅಂತ ಕಾಂಜಂಘಾಟ ಕಾಸರಗೋಡು ಅವರು ಒಂದಷ್ಟು ಇನ್ಫಾರ್ಮೇಶನ್ ಮತ್ತು ಅಲ್ಲಿಯ ಕಾಂಟ್ಯಾಕ್ಟನ್ನೆಲ್ಲ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್. ಅರ್ಜುನ್ಗೆ ಹೇಗಾಯಿತು? ಸೂಪರ್ ಸೂಪರ್. ನಿದ್ರೆ ಬಿಡ್ತೀಜಿ. ಅಭಿಣ್ಣ ಆರಾಮಲ್ಲ? ಆರಾಮ, ನಿದ್ದೆ ಎಲ್ಲ ಚೆನ್ನಾಗಿ ಆಯ್ತು. ಚೆನ್ನಾಗಾಯ್ತು. ಎದ್ದೇಳುವಾಗ ಸ್ವಲ್ಪ ಲೇಟ್ ಆಯ್ತು. ಹೌದು, ಅಂದ್ರೆ ನಿದ್ದೆ ವ್ಯವಸ್ಥೆ ಅಷ್ಟು ಚೆನ್ನಾಗಿತ್ತು ಅಂತ ಅರ್ಥ. ಚೆನ್ನಾಗಿತ್ತು. ಓಕೆ, ನಮ್ಮ ಗಿರಿ ಅವರು ಮತ್ತೆ ಡ್ರೈವಿಂಗ್ ಅಲ್ಲಿ ಇದ್ದಾರೆ. ಗಿರಣ್ಣ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಕೆ, ನಿನ್ನೆ ವ್ಲಾಗ್ ಅಲ್ಲಿ, ನಿನ್ನ ನೈಟ್ ಅಲ್ಲಿ ತುಂಬಾನೇ ನಗ್ಸಿದ್ರು ಎಲ್ಲರನ್ನು ಕೂಡ ನಮ್ಮ ಗಿರಿಯಣ್ಣ. ಸೊ ಪಾರ್ಟ್ ಆಫ್ ಒಂದು ಜೋಕ್, ಅಂದ್ರೆ ಅದು ತಮಾಷೆ ಖುಷಿಗೋಸ್ಕರ ಇವತ್ತು ಹೋಗಿ ಶಿವನ ದರ್ಶನ ಮಾಡಲಿಕ್ಕೆ ವೆಯ್ಟಿಂಗ್. ಮಳೆ ಇದೆ. ಹಾಗೆಯೇ ರೂಮ್ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ರಿ ಎಲ್ಲಿ ಅಂತ. ಸೊ ನೀವು ಇರಿಟಿ ದಾಟಿ ಬಂದರೆ ಆಲ್ಮೋಸ್ಟ್ ರೋಡ್ ಸೈಡ್ಗಳಲ್ಲಿ ಸಿಗ್ತಾ ಇರ್ತದೆ. ಎಲ್ಲರಿಗೂ ಕೂಡ ಯಾವ ರೂಟಾಗಿ ಬಂದರೂ ಕೂಡ ಇರಿಟಿಗೆ ಬಂದು ಕನೆಕ್ಟ್ ಆಗಲೇಬೇಕು. ಹಾಗೆ ಇರಿಟಿಯಿಂದಲೇ ರೂಮ್ ಫೆಸಿಲಿಟಿಗಳು ಯಾರು ಬರೋದಿದ್ರು ಕೂಡ ಇದೆ, ಅಲ್ಲಿ ಇರ್ಬೋದು, ಉಳ್ಕೊಳ್ಬೋದು. ರಾತ್ರಿ 12 ಗಂಟೆ ಆದರೂ ಕೂಡ ರೂಮ್ ಫೆಸಿಲಿಟಿ ಇದ್ದರೆ ಓಪನ್ ಮಾಡಿ ಕೊಡ್ತಾರೆ. ಹಾಗೆ ನಾವು ಚೂಸ್ ಮಾಡಿರುವಂಥ ರೂಮ್ಗೆ 3,000, 2 AC ರೂಮ್ಗಳನ್ನು ನಾವು ಬುಕ್ ಮಾಡಿದ್ವಿ, 3,000 ರೂಪಾಯಿ. ಸೊ ನಾನ್ AC ಕೂಡ ಇದೆ, ಅದಕ್ಕೆ ಕಡಿಮೆಯಲ್ಲಿ ಸಿಗ್ತದೆ. ಹಾಗೆ ಇವಾಗ 7:15 ಆಯಿತು. ಅಲ್ಲಿ ಹೋಗಿ ದರ್ಶನ ಮಾಡಿ ಬರ್ತೇವೆ ಅಲ್ಲ ಬೇಣ? ಎಸ್, ಜೈ. ಟೆಂಪಲ್ಗೆ ದ್ವಾರ ನೋಡಿದರೆ ಸುಮಾರು 1 ಕಿಲೋಮೀಟರ್ ಎದುರು ಬಂದಾಗ ಒಂದು ಲೆಫ್ಟ್ ಸೈಡಿಗೆ ಬರಬೇಕು. ಇಂಥ ಒಂದು ದಾರಿ ಇದೆ. ಇಲ್ಲಿ ಕೂಡ ನಾವು ಕೊಟ್ಟಿಯೂರಿಗೆ ಹೋಗೋದಕ್ಕೆ ಸಾಧ್ಯ ಇದೆ. ಇದೊಂದು ಕೊಟ್ಟಿಯೂರಿಗೆ ಹೋಗುವಂಥ, ಟೆಂಪಲ್ಗೆ ಹೋಗುವಂಥ ಒಂದು ಹಾಪುಂಡು ದೇವಸ್ಥಾನಕ್ಕೆ ಹೋಗಿ ಎಂಟ್ರೆನ್ಸಿಗೆ ಮೂಲ ಹಾಪಸಿ. ಹಾಂ, ಆ್ಯಕ್ಚುಲಿ ಈ ಪ್ಲೇಸಸ್ ಅಲ್ಲಿ ಹೋದರೆ
ಬ್ಯಾಕ್ ಸೈಡ್ ಪಾರ್ಕಿಂಗ್ ಮಾಡಿ ಸ್ವಲ್ಪ ಹತ್ತಿರ ಆಗುತ್ತೆ, ಒಂದು 5 ನಿಮಿಷ ದಾರಿ ನಡೆದ್ರೆ ಆಯ್ತಂತೆ ಇಲ್ಲಿ. ಬಟ್ ಒಂದು ನಾನು ಹೇಳೋದು, ಫ್ರಂಟಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಎಲ್ಲಿ ಕೂಡ ನೀವು ಎಲ್ಲೋ ಬೋರ್ಡ್ ಟಿ ಬಸ್ ಬಂದರೆ ಮಾತ್ರ ಅದಕ್ಕೆ ವ್ಯವಸ್ಥೆಗಳಿದೆ ಹೊರತು ನೀವು ನಿಮ್ಮ ವೈಟ್ ಬೋರ್ಡ್ ಕಾರ್ಗಳನ್ನು ಅಥವಾ ನಿಮ್ಮ ಸ್ವಂತ ವೆಹಿಕಲ್ಗಳನ್ನು ಪಡ್ಕೊಂಡು ಬಂದರೆ ಇಲ್ಲಿ ಚಾನ್ಸ್ ಕೊಡೋದೇ ಇಲ್ಲ ಇವರು. ಎಲ್ಲಾದರೂ ದೂರ ಬಂದು ಪಾರ್ಕ್ ಮಾಡಬೇಕು, ಯಾಕಂದರೆ ಹೆವಿ ಕ್ರೌಡ್ ಇರೋದ್ರಿಂದ ಭಾಳ ಕಷ್ಟ. ಬಟ್ ಇಲ್ಲೂ ಕೂಡ ಇಷ್ಟಿದ್ದಾರೆ. ಇದೊಂದು ಇಲ್ಲಿ ಹೋಗುವಂಥ ಒಂದು ಸ್ಪೆಷಲ್ ದಾರಿ ಬೇರೆ. ಬಟ್ ಈ ಕಡೆಯಲ್ಲಿ ಬಂದರೆ ಒಂದು ಸ್ಪೆಷಲ್ ನಿಮಗೆ ನಾನು ಇವಾಗ ತೋರಿಸ್ತೇನೆ ಆಯಿತಾ. ಅಲ್ಲಿ ದೇವರ ಬಲಿಯನ್ನು ತರತಕ್ಕಂತಹ ಗಜರಾಜನ ಒಂದು ಸ್ನಾನ ಮಾಡಿಸ್ತಕ್ಕಂಥ ಜಾಗ ಇದು. ಬಟ್ ಫಸ್ಟಿಗೆ ನಮಗೆ ಇಲ್ಲಿ ಆನೆಯ ಒಂದು ದರ್ಶನ ಆಗ್ತದೆ ಇವತ್ತು, ದೇವರ ದರ್ಶನಕ್ಕಿಂತ ಮೊದಲು. ಅಲ್ಲ ಗಿರಣ್ಣ ನೋಡಿ, ಹಾಂ ಅವೈತೋ ನೀ ಚಾಲಿ ಅದಿಪ್ಪಿರೋದು. ಇಲ್ಲಿ ಆನೆಯನ್ನ ಸ್ನಾನ ಮಾಡಿಸ್ತಾ ಇದ್ದಾರೆ. ಇದು ಟೆಂಪಲ್ಗೆ ಹೋಗುವಂಥ ಎದುರದ ಜಾಗದಲ್ಲಿ ಬರೋದಲ್ಲ, ಇದು ಬ್ಯಾಕ್ ಸೈಡಿಂದ ನಾವು ಎಂಟ್ರಿ ಆಗುವಂಥ ಜಾಗ. ಬಹಳ ನೀರಿನ ವೇಗ ಕೂಡ ಬಹಳ ಸ್ಪೀಡ್ ಇದೆ ನೋಡಿ. ನೀರಿಗೆ ಇಳಿಯೋ ಪ್ರಯತ್ನ ಮಾಡಬೇಡಿ. ಸೊ ಹೋಗುವಲ್ಲ ಮುಂದೆ ಬನ್ನಿ, ಇಲ್ಲಿಂದ ಹೋಗುವ ದಾರಿ ಇದು. ಅಂತೂ ಇಂತೂ 2025 ಕೊಟ್ಟಿಯೂರು ಜಾತ್ರೆಗೆ 3ನೇ ಸಲ ಬರ್ತಾ ಇದ್ದೇನೆ ನಾನು. ಇದೊಂದು ಸೌಭಾಗ್ಯ ನೋಡಿ. ಈ ರಸ್ತೆಯಲ್ಲೂ ಬ್ಯಾಕ್ ಸೈಡಿಂದ ಹೋದ್ರೂ ಕೂಡ ಎಷ್ಟು ಕ್ರೌಡ್ ಇದೆ ನೋಡಿ ಇಲ್ಲಿ. ಬ್ಯಾಕ್ ಸೈಡಿಂದ ಬಂದರೆ ಜಸ್ಟ್ ಒಂದು 20-30 ಹೆಜ್ಜೆಯಲ್ಲಿ ಟೆಂಪಲ್ ರೀಚ್ ಆಗ್ಬೋದು. ಇವರೆಲ್ಲ ಕೂಡ ದರ್ಶನಕ್ಕೆ ನಿಂತಿರ್ತಕ್ಕಂಥವ್ರು ನೋಡಿ. ಮತ್ತು ಇವತ್ತು ನಾನು ಬಂದಿರುವಂಥ ಡೇಟ್ 25 ಜೂನ್. ಸೊ ಇಲ್ಲಿ ಬ್ಯಾಕ್ ಸೈಡಲ್ಲಿ ಬಂದರೆ ಇವರೆಲ್ಲ ದರ್ಶನಕ್ಕೆ ನಿಂತಿದ್ದಾರೆ ಹೀಗೆ. ಬಟ್ ಟೆಂಪಲ್ ಇಲ್ಲಿ ರೀಚ್ ಆಗಿ ಆಯ್ತು ನೋಡಿ. ಅಂತೂ ರೀಚ್ ಆಗಿದೆ. ಭಾಳ ಹ್ಯಾಪಿಯೆಸ್ಟ್, ಹೌದಲ್ಲ? ನಿಮಗೆ ಎಷ್ಟು ಖುಷಿ? ಬಟ್ ಅಬೇಣ್ಣ ಅವ್ರನ್ನ ಅಲ್ಲಿ ನಿಲ್ಲಿಸಿ ಬಂದ್ವಿ, ಅವ್ರು ನಮಗೆ ಇವಾಗ ಸಿಗಬೇಕು. ಫೈನಲಿ ಕೊಟ್ಟಿಯೂರಿನ ಶಿವ ದರ್ಶನ ಮಾಡಲಿಕ್ಕೆ ಬಂದಾಯ್ತು ನೋಡಿ. ಮತ್ತೊಂದು ಸಲ ಬೆಳಗಿನ ವೈಬ್ ಹೇಗಿದೆ ನೋಡಿ. ಸ್ಪೆಷಲ್ ಆಗಿರುವಂಥ ಒಂದು ದರ್ಶನ ಸಿಗ್ತದೆ ಇವತ್ತು. ದೇವರ ಮುಂದೆ ಯಾರು ಕೂಡ ಸ್ಪೆಷಲ್ VIP ಗಳಲ್ಲ, ಬಟ್ ಒಂದು ಸ್ಪೆಷಲ್ ಅವಕಾಶ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಅವರಿಗೆ. ಫಸ್ಟಿಗೆ ನಾವು 3 ಪ್ರದಕ್ಷಿಣೆ ಬರ್ತಾ ಇದ್ದೇವೆ. ಅಬೇಣ್ಣ ಓಕೆಲ್ಲ? ಎಸ್ ಓಕೆ.
ಎಲ್ರಿಗೂ ನಮಸ್ಕಾರ. ಕೊಟ್ಟಿಯೂರಿಗೆ ಹೇಗೆ ಬಂದ್ವಿ ಎಲ್ಲ ಗೊತ್ತಾಯಿತು. ಇಲ್ಲಿ ಬಂದಾಗ ಬಹಳ ಪ್ರಮುಖವಾಗಿರುವಂತಹ ಜಾಗ ಈ ಕೊಟ್ಟಿಯೂರಿನ ಪೂರ್ತಿಯಾಗಿರುವಂತಹ ಜವಾಬ್ದಾರಿ, ಇದರ ಒಂದು ಸುಪ್ರೀಂ ಎಲ್ಲ ಯಾರು ಅಂತ ನಮ್ಮ ಮೈಂಡಲ್ಲಿ ಇದ್ದರೆ ನಾವು ತಿಳ್ಕೊಂಡಿರ್ಬೋದು. ಇಲ್ಲಿ ನಾವು ಫೋಟೋಗಳನ್ನು ತೆಗೆಯುವಾಗ ಅಥವಾ ನಾವು ಬರ್ತಿರೋ ಸಂದರ್ಭದಲ್ಲಿ ನಮ್ಮನ್ನು ಮೈಂಟೈನ್ ಮಾಡ್ತಾರೆ ಅವರು ಅಂತೆಲ್ಲ ತಿಳ್ಕೊಂಡಿರ್ಬೋದು. ಹೌದು, ಅವರು ಇಲ್ಲಿಯ ಸೇವಕರು. ಹಾಗೆಯೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಸಂಪೂರ್ಣವಾಗಿರುವಂತಹ ರಕ್ಷಣಾ ವ್ಯವಸ್ಥೆಯನ್ನು ಒದಗಿಸ್ತಕ್ಕಂಥವರು. ಆದರೆ ಇಷ್ಟೆಲ್ಲ ಇಲ್ಲಿ ನಾವು ನೋಡಿರ್ತಕ್ಕಂತಹ ಕೊಠಡಿಗಳಿದೆ. ವರ್ಷಕ್ಕೆ ಒಂದೇ ಬಾರಿ ಅದನ್ನು ನಿರ್ಮಾಣ ಮಾಡಿ ಅದನ್ನು ಎಲ್ಲೂ ಕೂಡ ಬರ್ನ್ ಮಾಡದೆ ಅದನ್ನೆಲ್ಲವನ್ನು ಕೂಡ ಇಲ್ಲಿ ಎಲ್ಲವನ್ನು ಎತ್ತಿ ಹಾಕತಕ್ಕಂತಹದ್ದು ಈ 28 ದಿನಗಳು ಆದ ನಂತರ. ಯಾಕೆ ಇದನ್ನು ಕಾರ್ಯಕ್ರಮ ಮುಗಿದ ನಂತರ ಬರ್ನ್ ಮಾಡೋದಿಲ್ಲ ಅಂದರೆ ಹೊತ್ತಿಸೋದಿಲ್ಲ ಅಂತ ಹೇಳಿದರೆ, ಈ ಯಾಗ ಅನ್ನೋದು ಇಲ್ಲಿಗೆ ಮುಗಿಯೋದಿಲ್ಲ, ಅದು ಮತ್ತೇನು ಕಂಟಿನ್ಯೂ ಆಗ್ತಾ ಇರುತ್ತೆ. ವರ್ಷದ 28 ದಿನಗಳು ಕೂಡ ಇಲ್ಲಿ ಮುಂದುವರಿತಾ ಇರ್ತದೆ ಅಂತ ಹೇಳೋದು ಇಲ್ಲಿರುವಂತಹ ವಿಶೇಷತೆ. ಈ ವಿಷಯವನ್ನು ನಾನು ಎಲ್ಲಿಂದ ತಿಳ್ಕೊಂಡೆ ಅಂತ ಹೇಳಿದರೆ, ನನ್ನ ಹಿಂಭಾಗದಲ್ಲಿ ಒಂದು ಕೊಠಡಿ ಇದೆ. ಇದು ಒಂದು ಸಮುದಾಯ ಅಂತ ಹೇಳುವಂತಹ ಸಂಪೂರ್ಣವಾದ ಜವಾಬ್ದಾರಿಯುತ ಧಾರ್ಮಿಕವಾದ ವಿಚಾರವನ್ನು ಇಲ್ಲಿ ನಡೆಸ್ತಕ್ಕಂತಹ ಬಂಧುಗಳು ಇದನ್ನು ಮಾಡ್ತಾರೆ. ಇಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗಬೇಕಿದ್ರೂ ಕೂಡ ಇವರೇ ಇಲ್ಲಿಯೇ ಸುಪ್ರೀಂ ಆಗಿರ್ತಾರೆ. ಹಾಗಾಗಿ ಅವರು ಫೋಟೋ ಆಗಲಿ ವಿಡಿಯೋ ಆಗಲಿ, ಫೋಟೋ ಒಂದು ತೆಗೆದಿದ್ದೇನೆ, ವಿಡಿಯೋ ಅವರು ಮಾಡೋದಕ್ಕೆ ಬಿಡೋದಿಲ್ಲ. ಆದರೆ ಇಲ್ಲಿ ಬಂದಾಗ ಈ ಕ್ಷೇತ್ರದ ಇತಿಹಾಸ, ಇಲ್ಲಿಯ ವಿಷಯಗಳು ಏನು, ಇದೆಲ್ಲವನ್ನು ಕೂಡ ಒಳಭಾಗದಲ್ಲಿ ನಮ್ಮನ್ನು ಕರೆದು ನಮಗೆ ಕಂಪ್ಲೀಟಾಗಿ ಹೇಳಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಶಿವನ ಆಜ್ಞೆಯಂತೆ ನಡೆಯೋದು. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಶಿವ ನಮಗೆ ಯಾವ ರೀತಿ ಆಶೀರ್ವಾದವನ್ನು ಮಾಡಬೇಕೋ ಅದೆಲ್ಲದಕ್ಕೂ ಕೂಡ ನಾವು ಬಂದು ಶ್ರದ್ಧಾ ಭಕ್ತಿಯಿಂದ ಬಂದು ಇದ್ದರೆ ಇದೆಲ್ಲನೂ ನಡೀತದೆ ಅಂತ ಹೇಳುವುದು ಅವರು ಹೇಳಿದ್ದಾರೆ. ಅಂದರೆ ಇದು ಅವರು ಹೇಳಿರೋ ಪ್ರಕಾರ ಇದೊಂದು ಟೆಂಪಲ್ ಅಲ್ಲ, ಇದೊಂದು ಯಾಗ ನಡೆದಿರ್ತಕ್ಕಂಥ ಜಾಗ ಅಂತ ಹೇಳುವ ಕಾರಣದಿಂದ ನಾವು ಬರಬೇಕು. ಯಾಗ ನಡೀತಿರ್ಬೇಕಿದ್ರೆ ನಾವು 3 ಸುತ್ತುಗಳನ್ನು ಬರಬೇಕು. ಇಲ್ಲಿ ಬಂದಾಗ ಎಲ್ಲವೂ ಕೂಡ ನೀರಿನ ಮೇಲೆ ಬರ್ತೇವೆ. ಇಲ್ಲಿ ಶಿವನೇ ಸಂಪೂರ್ಣವಾಗಿ ಬ್ಲೆಸ್ ಮಾಡ್ತಾರೆ. ಹಾಗೆಯೇ ರೋಹಿಣಿ ನಕ್ಷತ್ರದ ದಿವಸ ಶಿವ ಬೇಸರದಲ್ಲಿ ಕೂತಿದ್ದಾಗ ಶಿವನನ್ನು ಬಂದು ಆಲಿಂಗನ ಮಾಡಿ ಸಮಾಧಾನ ಪಡಿಸಿರ್ತಕ್ಕಂತಹ ಒಂದು ಕುಟುಂಬಸ್ಥರು ಅಂತ ಹೇಳಿದರೆ ಇವರು ಇವಾಗ ಒಳಭಾಗದಲ್ಲಿ ನಾವು ಮಾತಾಡಿ ಬಂದಿರೋದು. ಇದು ಎಷ್ಟು ಜನರಿಗೆ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ ಗೊತ್ತಿಲ್ಲ. ಆದರೆ ಭಗವಂತ ಇವತ್ತು ಮತ್ತೊಂದು ಬಾರಿ ಬಂದಾಗ ಈ ಕ್ಷೇತ್ರದ ಸಂಪೂರ್ಣವಾದ ಇತಿಹಾಸವನ್ನು ತಿಳಿಸಿದ್ದಾರೆ. ಇದು ದೇಗುಲದ ಎಡಭಾಗದಲ್ಲಿ ನೋಡಿ, ಇಲ್ಲಿ ಬೋರ್ಡ್ ನೋಡ್ಬೋದು, ಶಿವಪಾರ್ವತಿಯರ ಬೋರ್ಡ್ ಇದೆ. ಇಲ್ಲಿ ಇರ್ತಾರೆ. ಹಾಗೆಯೇ ಇಲ್ಲಿ ಆ್ಯಕ್ಚುಲಿ ಒಂದು ಹೋಲ್ ಇದೆ, ಅಲ್ಲಿದೆ, ಇಲ್ಲಿದೆ. ಈ ಹೋಲ್ಗಳಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದರೆ, ಪ್ರತಿಯೊಂದು ಸುಪ್ರೀಂ ಏನು ಇಲ್ಲಿ ನಡೆದರೂ ಕೂಡ ಅವರು ಒಳಭಾಗದಲ್ಲಿ ಮೂಪರು ಅಂತ ಏನು ಹೇಳ್ತಾರೆ, ಒಳಭಾಗದಲ್ಲೇ ಕುಳಿತು ಸಂಪೂರ್ಣವಾದ ವೀಕ್ಷಣೆಯನ್ನು ಮಾಡಿ ಇಲ್ಲಿಯ 28 ದಿನಗಳ ಕಾಲ ನಡೆಯುವಂಥ ಮಹೋತ್ಸವದ ಮೈಂಟೆನೆನ್ಸನ್ನು, ಅಂದರೆ ಕಂಪ್ಲೀಟ್ ಆದ ಜವಾಬ್ದಾರಿಯುತವಾಗಿರುವಂಥ ಕೆಲಸ ಕಾರ್ಯವನ್ನು ಅವರು ನೋಡಿಕೊಳ್ತಾರೆ. ಅವರು ಹೇಳಿದ ನಂತರವೇ ಎಲ್ಲವೂ ಇಲ್ಲಿ ಆಗುವಂತಹದ್ದು. ಹಾಗಾಗಿ ಈ ಕೊಟ್ಟಿಯೂರು ಕ್ಷೇತ್ರದ ಸಂಪೂರ್ಣವಾದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರತಕ್ಕಂಥವರೇ ತಂತ್ರಿ ವರಿಯರು. ಆ್ಯಕ್ಚುಲಿ ಅವರು ಹೇಳೋ ಪ್ರಕಾರ ಹೇಗೆ ಬೇರೆ ಬೇರೆ ಕಡೆಗಳಲ್ಲಿ ತಂತ್ರಿಗಳೆಲ್ಲ ಬಹಳ ಮುಖ್ಯವಾದ ಸ್ಥಾನವನ್ನು ವಹಿಸ್ತಾರೋ, ಇಲ್ಲಿ ಇವರ ಒಂದು ಪ್ರಮುಖವಾಗಿರುವಂಥ ಸ್ಥಾನ ಇರ್ತದೆ. ಈಗ ಅವರು ಹೇಳಿರೋದನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಸೊ ಬಂದಾಗ ಇಂಥ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಆಗದಿದ್ದರೆ ನಮ್ಮ ವಿಡಿಯೋದ ಮೂಲಕ ತಿಳ್ಕೊಳ್ಳಿ ಅಂತ ಅಲ್ವಾ ಬೇಡ? ಓಕೆ, ಥ್ಯಾಂಕ್ ಯು. ಇದು ಇಲ್ಲಿನ ವಿಷಯ. ಮತ್ತು ಅಲ್ಲಿ ಬರೋದು, ಕೈ ಮುಗಿಯೋದು, ಈ ಕ್ಲಿಪ್ಪಿಂಗ್ಸ್ಗಳೆಲ್ಲ ಸಣ್ಣದಲ್ಲಿ ಹಾಕಿರ್ತೇನೆ. ಒಂದು ಕ್ಷೇತ್ರದ ಇತಿಹಾಸ ತಿಳ್ಕೊಳ್ಬೇಕಾಗಿರುವಂಥದ್ದು ವಿಚಾರ. ಸೊ ಅಮ್ಮ ಇವರಿಗೆ ಥ್ಯಾಂಕ್ ಯು, ಹಿರೇಣ್ಣನಿಗೆ, ಅಭಿಣ್ಣನಿಗೆ ಥ್ಯಾಂಕ್ ಯು. ಇವಾಗ ನಮ್ಮ ಮುಂದಿನ ಕೆಲಸ ಏನು ಅಂತ ಹೇಳಿದ್ರೆ, ಅವರ ಮುಖಾಂತರನೇ ಹೋಗಿ ನಾವು ಬೆಳ್ಳಿಯ ಒಂದು ಸೇವೆ ಇದೆ ಇಲ್ಲಿ, ಅಂದರೆ ಶಿವನ ಲಿಂಗಕ್ಕೆ ಇಲ್ಲಿ ಅರ್ಚನೆಯನ್ನು ಮಾಡಬೇಕಿದೆ, ಅದು ಮಾಡ್ತೇವೆ. ಪುಷ್ಪಾಂಜಲಿ ಸೇವೆಯನ್ನು ಮಾಡ್ತೇವೆ. ಥ್ಯಾಂಕ್ ಯು. ಇಲ್ಲಿ ನಾವು ಬಂದಿರುವಂಥ ಕೊಟ್ಟಿಯೂರು ಟೆಂಪಲ್ನ ವಿಶೇಷವಾದ ದರ್ಶನ ಮತ್ತೊಮ್ಮೆ ಆಯಿತು. ಈ ವರ್ಷದ 3ನೇ ವಿಸಿಟ್. ನೋಡಿ, ಬಂದಾಗ ಇಲ್ಲಿ ಪ್ರಸಾದ ಏನೆಲ್ಲ ಸಿಗ್ತದೆ ಅಂತ ಹೇಳೋದಕ್ಕೆ ಇದೆ. ಗೀ ಪಾಯಸಂ ಜೊತೆಗೆ ಅಪ್ಪಂ ಇದು ತಗೊಂಡ್ವಿ. ಹೇಗಾಯ್ತು ನಿಮಗೆ? ನಿಮಗೆ ಹೇಗಾಯ್ತು? ಚಂದ ಆಯ್ತು ದರ್ಶನ ಎಲ್ಲ. ಸರ್ ಎಂಚಾಂಡ್? ಭಾರಿ ಖುಷಿ ಆಯ್ತು. ಖುಷಿ ಅಮ್ಮ? ಹ್ಯಾಪಿ? ಎಸ್. ಅಭಿಣ್ಣನಿಗೆ ಸೂಪರ್, ಭಾರಿ ಶೋಕ ದರ್ಶನ ಮಾತ್ರ ಮಸ್ತ್ ಖುಷಿ. ಬರ್ಸಲ ಬರ್ತದೆ ಪ್ರಸಾದೊಟ್ಟಿಗೆ ದರ್ಶನ ಅಲ್ಲ ಅಂದು ನಮ್ಮ ಎಂಟ್ರಿ ಅನ್ನಗನೆ ಬರ್ತದೆ. ಬಲೆ ಇಂಚೂರು ಬಲೆ. ಎಸ್ ಬಲೆ ಗಿರೇನ. ಫೈನಲಿ ನಮ್ಮ ಕೊಟ್ಟಿಯೂರು ಜರ್ನಿ ಒಂದಷ್ಟು ಇನ್ಫಾರ್ಮೇಶನ್ ಜೊತೆಗೆ ಎಂಡ್ ಮಾಡ್ತಾ ಇದ್ದೇವೆ. ಸೊ ಎಸ್ಪೆಷಲಿ ನಮ್ಮ ಅಭಿಣ್ಣನಿಗೆ ಥ್ಯಾಂಕ್ ಯು ಸೋ ಮಚ್. ಗಿರಣ್ಣ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಭಾಳ ಖುಷಿ ಆಯ್ತು ಮಾತ್ರ. ಈ ಒಂದು ಕೊಟ್ಟಿಯೂರು ಇನ್ನು 1 ವರ್ಷ ಕಳೆದು ಮತ್ತೆ ಓಪನ್ ಆಗೋದು. ಬಟ್ ನಮ್ಮ ಈ ನೆನಪುಗಳು ಯಾವತ್ತೂ ಶಾಶ್ವತ. ಎಲ್ರಿಗೂ ಆ ಶಿವಪಾರ್ವತಿ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ಳೋಣ ಅಲ್ಲ? ಎಸ್, ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಾವು ಎಂಟ್ರಿ ಆಗುವಾಗ ವಿಶೇಷವಾದ ದರ್ಶನದಲ್ಲಿ ನಾವು ಹೋದ್ದು. ಅಲ್ಲಿ ಹೆಜ್ಜೆ ಇಡಬೇಕಿದ್ರೆ ಮಳೆ ಬಂದು ನಮ್ಮನ್ನು ಶುದ್ಧ ಮಾಡಿ ಒಳಗೆ ಕರ್ಕೊಂಡು ಹೋಯ್ತು. ಅಂದು ಇಲ್ಲಿ ಒಂದು ಶಕ್ತಿ. ಸೊ ಭಕ್ತಿಯಿಂದ ಬಂದರೆ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಹೊರಡುವಲ್ಲ? ಸೊ ನಾವು ಇಲ್ಲಿಂದ ಹೊರಡುವಾಗ 10:30 ನೋಡಿ, ಹೊರಡೋ ಟೈಮಲ್ಲಿ ಹೇಗಿದ್ದಾರೆ ಕ್ರೌಡ್ ಅಂತ. ಎಸ್,
ಬಾಯ್ ಜೈ.